ಮೇಡಮ್ ಅಲ್ಲಿ ನಿಮಗೆ ಸ್ಟೇಟ್ ಆಗಿ ಒಂದು ಪರ್ವತ ಕಾಣ್ತಾ ಇದೆಯಲ್ಲ ಕನ್ನಡ ಮೇಲೆ ಫ್ಲಾಗ್ ಇದೆ ನೋಡಿ, ಅದಕ್ಕೆ ಏಕಶಿಲಾ ಪರ್ವತ ಅಂತ ಹೇಳ್ತೀವಿ. ಏಕಶಿಲಾ ಅಂದ್ರೆ ಅದು ಕೆಳಗಡೆಯಿಂದ ಒಂದೇ ಸ್ಟೋನ್ ಇದೆ ಮೇಡಮ್, ಸಿಂಗಲ್ ಸ್ಟೋನ್. ನಿಮಗೆ ರಾಮಾಯಣ ಸ್ಟೋರಿ ಗೊತ್ತಲ್ವಾ ಮೇಡಮ್? ಆ ರಾಮಾಯಣ ಸ್ಟೋರಿಯಲ್ಲಿ ವಾಲಿ ಸುಗ್ರೀವ್ ಇದಾರಲ್ವಾ, ವಾಲಿ ವೈಫ್ ಇದಾರಲ್ವಾ ತಾರಾದೇವಿ, ಅವರು ಅಲ್ಲಿ ತಪಸ್ ಮಾಡಿರೋ ಜಾಗ ಸರ್ ಅದು. ಅಲ್ಲಿ ಸರ್ ತಾರಾದೇವಿ ಅಲ್ಲಿ ತಪಸ್ ಮಾಡಿರೋ ಜಾಗ ಸರ್ ಅದು. ಅದಕ್ಕೆ ತಾರಾ ಪರ್ವತ ಅಂತ ಕೂಡ ಹೇಳ್ತಾರೆ ಸರ್. ತಾರಾ ಪರ್ವತ ಅಂದ್ರೆ ಇದೆಲ್ಲ ಕಿಷ್ಕಿಂದ ಏರಿಯಾ ಸರ್. ಕಿಷ್ಕಿಂದ ಏರಿಯಾ ಯಾಕೆ ಹೇಳ್ತಾರೆ ಅಂದ್ರೆ ರಾಮಾಯಣ ಸ್ಟೋರಿ ಇದೆ ಅಲ್ವಾ, ಅದರಲ್ಲಿ ಅರ್ಧ ಸ್ಟೋರಿ ಇಲ್ಲೇ ಸರ್ ಆಗಿರೋದು. ಅದಕ್ಕಂತ ಇದಕ್ಕೆ ಕಿಷ್ಕಿಂದ ಏರಿಯಾ ಅಂತ ಹೇಳ್ತಾರೆ. ಮತ್ತೆ ರಾಮ ಲಕ್ಷ್ಮಣ ಇದಾರಲ್ವಾ, ಅಲ್ಲ ರಾಮ ಲಕ್ಷ್ಮಣ ಹನುಮಾನ್ಗೆ ಫಸ್ಟ್ ಇಲ್ಲೇ ಸಿಗ್ತಾರೆ ಸರ್, ಆ ಬೆಟ್ಟದ ಮೇಲೆ. ಅಲ್ಲೇ ಸಿಗ್ತಾರೆ, ಹೆಲ್ಪ್ಗೋಸ್ಕರ ಬರ್ತಾರಲ್ವಾ, ಅವಾಗ ಅಲ್ಲೇ ಸಿಗ್ತಾರೆ ಸರ್ ಅವ್ರು. ಮತ್ತೆ ನಿಮಗೆ ಅಲ್ಲಿ ಸ್ಟೇಟ್ ಆಗಿ ಒಂದು ಟವರ್ ಕಾಣ್ತಾ ಇದ್ದಾನೆ ಸರ್. ಟವರ್ ಕೆಳಗಡೆ ಒಂದು ವಿಲೇಜ್ ಇದೆ ಸರ್. ವಿಲೇಜ್ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಇದೆ ಅಲ್ವಾ, ಅದಕ್ಕೆ ಫಸ್ಟ್ ಕ್ಯಾಪಿಟಲ್ ಸಿಟಿ ಇದೆ ಸರ್. ಅದ್ರ ಹೆಸರು ಆನೆಗುಂದಿ ಅಂತ ಹೇಳ್ತಾರೆ. ಮತ್ತೆ ನಿಮ್ಗೆ ಇಲ್ಲಿರೋ ಕಿಂಗ್ ಹೆಸರು ಗೊತ್ತಲ್ವಾ ಸರ್? ರಾಜ ಕೃಷ್ಣದೇವರಾಯರದು ಅಲ್ಲಿ ಒಂದು ಅರಮನೆ ಇದೆ ಸರ್. ಆ ಅರಮನೆಯಲ್ಲಿ ರಾಜ ಕೃಷ್ಣದೇವರಾಯ ಫ್ಯಾಮಿಲಿ ಮೆಂಬರ್ಸ್ ಇನ್ನಾದ್ರೂ ಅಲ್ಲಿ ಇರ್ತಾರೆ ಸರ್. ಇನ್ನೂ ಇರ್ತಾರೆ ಸರ್. ಮತ್ತೆ ಅಲ್ಲಿ ರಾಜ ಕೃಷ್ಣದೇವರಾಯರದು ಅಲ್ಲಿ ಒಂದು ಸಮಾಧಿ ಇದೆ ಸರ್. ಸಮಾಧಿ ಅಂದ್ರೆ ಅದು ನೀರೊಳಗೆ ಮಾಡಿದ್ದಾರೆ ಸರ್, ಬಟ್ ಸಮಾಧಿ ಇಲ್ಲಿ ಮಾಡಿಲ್ಲ ಸರ್. ಅವ್ರದ್ದೊಂದು ಅಂತಿಮ ಸಂಸ್ಕಾರ ಇಲ್ಲಿ ಮಾಡಿದ್ದಾರೆ. ಆ ಸಮಾಧಿಗೆ 64 ಪಿಲ್ಲರ್ ಇದಾವೆ. ಆ 64 ಪಿಲ್ಲರ್ ಯಾಕೆ ಇದಾವೆ ಅಂದ್ರೆ ರಾಜ ಕೃಷ್ಣದೇವರಾಯಿಗೆ 64 ಕಲೆಗಳಿರ್ತವೆ, 64 ಕಲೆ. 64 ಕಲೆ ಇರೋದ್ರಿಂದ 64 ಕಲೆ ಇರೋದ್ರಿಂದ 64 ಕಂಬ ಇಟ್ಟು ಅವ್ರದ್ದೊಂದು ಸಮಾಧಿಯಲ್ಲಿ ಮಾಡಿದ್ದಾರೆ ಸರ್. ಮತ್ತೆ ನಿಮಗೆ ಆನೆಗುಂದಿ ವಿಲೇಜ್ ಅಂತ ಹೇಳಿದ್ನಲ್ಲ, ಫಸ್ಟ್ ಕ್ಯಾಪಿಟಲ್ ಸಿಟಿ, ಆ ವಿಲೇಜ್ ಹೆಸರು ಆನೆಗುಂದಿ ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಹಳೆ ಕಾಲದಲ್ಲಿ ರಾಜ ಕೃಷ್ಣದೇವರಾಯ 1000 ಆನೆಗಳ ಸೈನ್ಯ ಅಲ್ಲಿ ಇಟ್ಟಿದ್ರು ಸರ್. ಆನೆಗಳ ಸೈನ್ಯ ಅಲ್ಲಿಟ್ಟಿದ್ರು, ಅದಕ್ಕೆ ಆನೆಗುಂದಿ ಅಂತ ಹೇಳ್ತಾರೆ.